ಬಾಗಲಕೋಟೆ ಜಿಲ್ಲೆ ಕಾಲೇಜು ಶಿಕ್ಷಣ ಇಲಾಖೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದ ಹಾಗೂ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮುಖಂಡಿ ವತಿಯಿಂದ ಸನ್ 2025ರಿಂದ 26ನೇ ಸಾಲಿನ ಏಕವಲಯ ಅಂತರ ಕಾಲೇಜುಗಳ ಪುರುಷ ಮತ್ತು ಮಹಿಳಾ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಾಗೂ ವಿಶ್ವವಿದ್ಯಾಲಯದ ತಂಡದ ಆಯ್ಕೆ ಪ್ರಕ್ರಿಯೆಯ ಉದ್ಘಾಟನಾ ಸಮಾರಂಭವು ದಿನಾಂಕ ಜನವರಿ 3, 2026 ರಂದು ಅಪರಾಹ್ನ 12:30 ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿರ ನೇತೃತ್ವದಲ್ಲಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಸಿಕಂದರ ಧನ್ನೂರರ ಅಧ್ಯಕ್ಷತೆಯಲ್ಲಿ ಕಾಲೇಜಿನ ಸಭಾಭವನದ ಸಭಾಂಗಣದಲ್ಲಿ ಹಾಗೂ ಟಿಸಿಎಚ್ ಕಾಲೇಜಿನ ಆವರಣದಲ್ಲಿ ಜರುಗಿತು. ಈ ಒಂದು ಪಂದ್ಯಾವಳಿಯ ಉದ್ಘಾಟನೆಯು ಹಾಕಿಮಾಂತ್ರಿಕ ಧ್ಯಾನಚಂದ್ರರ ಹಾಗೂ ಅಕ್ಷರಮಾತೆ ಸಾವಿತ್ರಿಬಾಯಿ ಪುಲೆರ ಜನ್ಮದಿನದ ಪ್ರಯುಕ್ತ ಇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಜರುಗಿತು. ನಂತರ ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಿವಾಯಾಲೂರರು ಪ್ರಾಸ್ತಾವಿಕ ಪರ ಹಾಗೂ ರಾಂಪುರ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಶಾರದಾ ನಿಂಬಗಿ ಹಾಗೂ ಶಿರೂರ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಿಎಸ್ ಲೋಕಾಪೂರರು ಮುಖ್ಯಾತಿಥಿಗಳ ಪರ ಹಾಗೂ ನೇತೃತ್ವತೆ ವಹಿಸಿದ ವಿಜಯ ಮಹಾಂತೇಶರು ಉದ್ಘಾಟನೆ ಪರ ಹಾಗೂ ಪ್ರಾಂಶುಪಾಲರಾದ ಸಿಕಂದರ ಧನ್ನೂರರು ಅಧ್ಯಕ್ಷೀಯ ಪರ ಮಾತನಾಡಿ, ವಿಶೇಷವಾಗಿ ಪ್ರತಿವರ್ಷದಂತೆ ಈ ವರ್ಷವೂ ಸಹ ಹುನಗುಂದದ ಸರಕಾರಿ ಪ್ರಥಮ ದರ್ಜೆ ಕಾಲೇಜುವು ಕ್ಷೇತ್ರದ ಶಾಸಕ ಕಾಶಪ್ಪನವರರ ಹಾಗೂ ಕಾಲೇಜಿನ ಸಿಡಿಸಿ ಮಂಡಳಿಯ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾಗಿದೆ ಎಂದರು. ನಂತರ ಈ ಪಂದ್ಯಾವಳಿಯಲ್ಲಿ ಜಿಲ್ಲೆಯ ಹೆಚ್ಚಿನ ತಂಡಗಳು ಭಾಗವಹಿಸಬೇಕಾಗಿತ್ತು, ಆದರೆ ಪರೀಕ್ಷೆಗಳು ಪ್ರಾರಂಭವಾಗಿದ್ದರಿಂದ ಭಾಗವಹಿಸಿಲ್ಲೆಂದು ಪ್ರಸ್ತಾಪಿಸಿದರು. ನಂತರ ಈ ಪಂದ್ಯಾವಳಿಯನ್ನು ನ್ಯಾಯನಿರ್ಣಾಯಕರು ಪಾರದರ್ಶಕತೆಯಿಂದ ನಡೆಸುತ್ತಾರೆ. ಹಾಗಾಗಿ ಕ್ರೀಡಾಪಟುಗಳು ಅನ್ಯತಾ ಭಾವಿಸದೆ ನಿಮ್ಮ ಕ್ರೀಡಾ ಪ್ರದರ್ಶನವು ಕ್ರೀಡಾ ಸ್ಫೂರ್ತಿಯಿಂದ ಕೂಡಿರಲೆಂದು ಕಿವಿಮಾತು ಹೇಳಿದರು. ನಂತರ ವಿದ್ಯಾರ್ಥಿಗಳು ದೈಹಿಕ ಶ್ರಮದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಕ್ಷಮತೆ ಹೆಚ್ಚುತ್ತದೆ. ಆದರೆ ಇಂದು ದೈಹಿಕ ಶ್ರಮದ ಕ್ರೀಡೆಗಳಿಂದ ವಿಮುಖರಾಗಿ ಮಾನಸಿಕತೆ ಮತ್ತು ಜ್ಞಾನವನ್ನು ಕುಗ್ಗಿಸುವ ಮೊಬೈಲಾಟಕ್ಕೆ ದಾಸರಾಗುತ್ತಿರುವುದಕ್ಕೆ ಕಳವಳದ ಮಾತುಗಳು ವ್ಯಕ್ತವಾದವು. ನಂತರ ಬ್ಯಾಡ್ಮಿಂಟನ್ ಕ್ರೀಡೆಯು ದೇಸಿವಾಗಿ ಜನ್ಮತಾಳಿ ಸಾಗಿಬಂದ ಹಾದಿ ಮತ್ತು ಸಾಧಕರಿತಿಹಾಸವು ಸ್ಮರಿಸುತ್ತಾ ಜಿಲ್ಲೆಯ ವಿಶ್ವವಿದ್ಯಾಲಯವು ಬೆಳಗಾವಿ ವಿಶ್ವವಿದ್ಯಾಲಯದಿಂದ ಪ್ರತ್ಯೇಕಗೊಂಡು ಜಿಲ್ಲೆಯ ಕ್ರೀಡಾಪಟುಗಳ ಮಹತ್ ಸಾಧನೆಗೆ ಸಾಕ್ಷೀಕರಿಸಲೆಂದು ಕಳೆದ 3 ವರ್ಷಗಳಿಂದ ಕುಲಪತಿಗಳು ಇಚ್ಛಾಶಕ್ತಿ ಮತ್ತು ಬದ್ಧತೆಯಿಂದ ಸದಾ ಸಹಾಯ ಮತ್ತು ಸಹಕಾರ ನೀಡುತ್ತಿದ್ದು, ಜೊತೆಗೆ ಈ ಕ್ರೀಡೆಗಳಲ್ಲಿ ಸಾಧನೆಗೈಯುವ ಕ್ರೀಡಾಪಟುಗಳಿಗೆ ಉನ್ನತ ಸರಕಾರಿ ಹುದ್ದೆಗಳು ಪಡೆಯಲು ಪ್ರತಿಶತ 3% ಮೀಸಲಾತಿದ್ದು, ಜಿಲ್ಲೆಯ ಕ್ರೀಡಾಪಟುಗಳು ಇದರ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಂಬಿಒಂಟಿ ನಿಜೇಶಕುಮಾರ ಗುಲಾಮ ಸಂದಾನಿರು ವೇದಿಕೆ ಹಂಚಿಕೊಂಡರೆ, ಸಿಡಿಸಿ ಸದಸ್ಯರಾದ ಎಸ್ಡಿಎಂಇ ಬಿಎಂಲೈನದ ದೇವು ಅಡಂಬಳ, ಯಜಿಹುಚನೂರ, ಬಿವಾಯ್ ಕೊಡಗಾನೂರ, ಶ್ರೀಮತಿ ರಾಣಿ ಎಂ ತೋಪಲಕಟ್ಟಿರು ಸೇರಿ ಇತರೆ ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ನಂತರ ಅತಿಥಿಗಣ್ಯಮಾನ್ಯರು ಟಿಸಿಎಚ್ ಆವರಣದ ಮೈದಾನದಲ್ಲಿ ಆಟವಾಡುವುದರ ಮುಖಾಂತರ ಉದ್ಘಾಟಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪ್ರಪ್ರಥಮ ಬಾರಿಗೆ ಬಾಲ್ ಕ್ರೀಡಾ ತಂಡ ಹೋಗ್ತಿದ್ದಿಲ್ಲ ಪುರುಷರ, ಹಾಗಾಗಿ ಈ ಒಂದು ಅವಸರದಲ್ಲಿ ಒಂದು ಕ್ರೀಡಾಕೂಟವನ್ನು ಮಾಡಿದ್ದೇವೆ. ವಿಶೇಷ ಕ್ರೀಡಾಕೂಟ ನಡೆಸಲಿಕ್ಕೆ ನಮ್ಮ ಮಹಾವಿದ್ಯಾಲಯದ ಕಾಲೇಜು ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮತಕ್ಷೇತ್ರದ ಸಚಿವರು ಹಾಗೂ ವೀರಶೈವ ಮಹಾಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಕಾಶಪ್ಪ ಸರ್ ಅವರು ಸದಾ ಯಾವಾಗಲೂ ಬೆಂಬಲವಾಗಿ ನಮ್ಮ ಮಹಾವಿದ್ಯಾಲಯಕ್ಕೆ ಸದಾ ಅವರು ಒಂದು ನೆರವನ್ನು ನೀಡ್ತಾ ಇರ್ತಾರೆ. ಹಾಗೆ ನಮ್ಮ ಕಾಲೇಜಿನ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಮಂತೇಶ್ ಗದ್ದನಕೇರಿ ಸರ್ ಅವರು ಹಾಗೂ ನನ್ನೆಲ್ಲ ಕಾಲೇಜು ಸುಧಾರಣಾ ಸಮಿತಿಯ ಸರ್ವ ಸದಸ್ಯರು ಯಾವುದೇ ಕ್ರೀಡಾಕೂಟ ನಡೆದರೂ ಕೂಡ ಆ ಕ್ರೀಡಾಕೂಟದ ಪೂರ್ವಭಾವಿಯಾಗಿ ಬಂದು ಆ ಕ್ರೀಡಾಕೂಟದ ಸರ್ವೋತ್ತಮ ಬೆಳವಣಿಗೆಗಾಗಿ ಆ ಒಂದು ಕ್ರೀಡಾಕೂಟದ ಸಹಕಾರವನ್ನು ಮತ್ತೆ ಏನ್ ಮಾಡಬೇಕು ಅಂತ ಎಲ್ಲವನ್ನ ವಿಚಾರ ಮಾಡಿ ಮಾನ್ಯ ಪ್ರಾಂಶುಪಾಲ ಹಾಗೂ ಪುರುಷರ ಒಂದು ತಂಡಕ್ಕೆ ಕೂಡ 3 ಮಂದಿ ಅವರಲ್ಲಿ ಇನ್ನೇನು ಬರಬಹುದು. ಹಾಗೆ ಅವರೆಲ್ಲರೂ ಕೂಡ ಒಂದು ನ್ಯಾಯ ನಿರ್ಣಯವನ್ನ ಬಹಳ ಅತ್ಯಂತ ನಿಮ್ಗೆ ಎಲ್ಲರಿಗೂ ಕೂಡ ಜಸ್ಟಿಸ್ ಆಗುವ ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಅವರು ನಿಮ್ಮ ತಂಡವನ್ನು ಆಯ್ಕೆ ಮಾಡ್ತಾ ಇರ್ತಾರೆ. ಹಾಗಾಗಿ
ಈ ಒಂದು ಕ್ರೀಡಾಕೂಟವು ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆಸ್ತಾ ಇದ್ರು. ಹಾಗಾಗಿ ನಾವೆಲ್ಲರೂ ಕ್ರೀಡಾಪಟುಗಳು ನ್ಯಾಯ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಆ ನ್ಯಾಯ ನಿರ್ಣಯವನ್ನು ಸ್ವೀಕಾರ ಮಾಡಿ ತಂಟೆ ವ್ಯವಹಾರ ಮಾಡಲಾರದ ರೀತಿಯಲ್ಲಿ ಆಡಿ ಆ ಕ್ರೀಡಾಕೂಟವನ್ನ ತಾವೆಲ್ಲರೂ ಒಂದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೋರ್ತಾ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಧ್ಯಾನ್ಚಂದ್ ಅವರಿಗೆ, ಹಾಗೆಯೇ ಅಕ್ಷರದ ಅವ್ವ ಜೊತೆಗೆ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಎನ್ನುವ ವಿಧಾನಕ್ಕೆ ಪಾತ್ರರಾದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಇವತ್ತು. ಈ ಇರುವರು ಮಹನೀಯರ ಭಾವಚಿತ್ರಕ್ಕೆ ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜಯ ಮಹಂತೇಶ್ ಗದ್ದನಕೇರಿಯವರು ಹಾಗೂ ವೇದಿಕೆಯ ಮೇಲಿನ ಎಲ್ಲ ಗಣ್ಯಮಾನ್ಯರು ಬಂದು ಪುಷ್ಪ ಸಮರ್ಪಣೆಯನ್ನ ಮಾಡುವುದರ ಮೂಲಕ ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಬೇಕಂತ ಅವರಲ್ಲಿ ಅದು ಬೆಳೀತಾ ಹೋಗ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಪೋರ್ಟ್ಸ್ ಇಂದ ದೂರ ಇದ್ದೀವಿ. ಕೈಯಾಗಿ ಮೊಬೈಲ್ ಬಂದ ಮೇಲೆ ಮೊಬೈಲ್ ಆಟ ಆಡುತ್ತೆ ಹೊರತಾಗಿ ನಾವು ಆಟ ಆಡೋದು ಬಂದ್ ಮಾಡಿದ್ವಿ. ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಎಲ್ಲ ಆಟ ಬರ್ತಾವ. ನಮಗೆ ಕ್ರಿಕೆಟ್ ಬರ್ತೈತೆ, ಫುಟ್ಬಾಲ್ ಬರ್ತೈತೆ, ಏನ್ ಬರ್ತಾವ ಮೊಬೈಲ್ ಬರ್ತೈತಲ್ಲ ಅದನ್ನ ನೋಡ್ತೀವಿ, ನಮಗೂ ಬರ್ತೈತೆ. ಆದ್ರೆ ನಾವು ಯಾವುದೂ ಆಡಲ್ಲ. ಇತ್ತೀಚಿನ ದಿನಗಳ ಇದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕಾಗಿ ಸ್ವತಃ ನಾವು ಮಾಡೋದು ಮಾಡಬೇಕು. ನಾವು ಯಾವುದೇ ಒಂದು ಕ್ರೀಡೆಗಿರಲಿ ಅದರಲ್ಲಿ ಭಾಗವಹಿಸಬೇಕು. ಈಗೆಲ್ಲ ನಾವು ವೇದಿಕೆ ಮೇಲೆ ನಿಮ್ಗಿಂತ ಹಿಂದಿನ ಜೈಮಾನದವ್ರು ನಾವು ಇವರೆಲ್ಲ ಒಂದು ಆಟ ಆಡಿದವ್ರದ್ದು. ಅದಕ್ಕಾಗಿ ದೈಹಿಕ ಕ್ಷಮತೆ ನಮ್ಮ ಹತ್ರ ಇರ್ತೈತೆ. ಈ ಮುಂದಿನ ಪೀಳಿಗೆ ಅಂತಲ್ಲ ದೈಹಿಕ ಕ್ಷಮತೆಯಲ್ಲಿ ತುಂಬಾ ಕಡಿಮೆ ಇದ್ವಿ. ಕಾರಣ ಏನು ಅಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಟ ಬರ್ತೈತೆ ಅಂತಂದ್ರೆ ಮೊಬೈಲ್ ನೋಡ್ತೀವಿ, ಬರ್ತೈತೆ. ಆದ್ರೆ ನಾವು ಆಡೋದು ಕೇಳಿದ್ರೆ ಬರಲ್ಲ. ಕ್ರಿಕೆಟ್ ಎಲ್ಲ ಗೊತ್ತಿದೆ, ನೀವು ಆಡಿದ್ರೆ ಆಡಿದ್ರೆ. ಖೋ ಖೋ ಬರ್ತೈತೆ, ನೋಡಿ ಆಡ್ತೀವಿ, ಅದು ಬರ್ತೈತೆ ಗೊತ್ತಿದೆ, ಆದ್ರೆ ನಾವು ಆಡಿಲ್ಲ. ಇಂಥ ಸ್ಥಿತಿಯೊಳಗೆ ನಾವೆಲ್ಲ ಇದ್ದೇವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸ್ಪೋರ್ಟ್ಸ್ ಒಳಗೆ ಒಂದೇ ಇಲ್ಲ ಒಂದು ಕ್ರೀಡೆಯೊಳಗೆ ಪ್ರತಿಯೊಬ್ಬರು ಭಾಗವಹಿಸಲೇಬೇಕು. ಎಲ್ಲಾ ಕ್ರೀಡೆಯಲ್ಲಿ ನ್ಯಾಯ ಸದೃಶ ಅಂತ ಒಂದು ಮಾತಿನಿಂದ ನಮ್ಮ ಕಾರ್ಯಕ್ರಮ ಆರಂಭ ಆಯಿತು. ಅದೇ ಒಂದು ಮಾತಿಗೆ ಸಂವಾದಿಯಾಗಿ ಶರೀರ ಮಾಧ್ಯಮ ಗುರುಧರ್ಮ ಸಾಧನ ಅಂತ ಒಂದು ಮಾತು ಬರ್ತದೆ. ಜ್ಞಾನ ಎಷ್ಟು ಅವಶ್ಯಕತೆಯೋ ಅದೇ ರೀತಿ ನಮ್ಮ ಸಕ್ಷಮವಾದಂಥ ಸದೃಢವಾದಂಥ ದೈಹಿಕ ಒಂದು ಪರಿಸ್ಥಿತಿ ಅಥವಾ ದೈಹಿಕ ಯೋಗ್ಯತೆ ಕೂಡ ಅತ್ಯಂತ ಅವಶ್ಯಕತೆ. ಇವತ್ತು ಇದೊಂದು ವಿಶಿಷ್ಟ ಕ್ರೀಡೆ, ಅಪರಿಚಿತ ಕ್ರೀಡೆ ಏನಲ್ಲ ಬ್ಯಾಡ್ಮಿಂಟನ್. ನನಗನ್ಸಿದ ಮಟ್ಟಿಗೆ ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಭಾರತೀಯ ಆಟಗಾರ ಈ ಕ್ರೀಡೆಯಲ್ಲಿ ಕೂಡ ಜಾಗತಿಕ ಮನ್ನಣೆಯನ್ನ ಪಡೆದರು. ಯಾರು ಗೊತ್ತಾ? ಅದೇ ಬಟ್ ಒನ್ ಕೈಂಡ್ ಆಫ್ ಬ್ಯಾಡ್ಮಿಂಟನ್. ಐ ಥಿಂಕ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸದಾ ಅವ್ರನ್ನ ನಾವು ಯಾಕೆ ನೆನಪಿಸ್ಕೊಳ್ತೀವಿ ಅಂತಂದ್ರೆ ಅವ್ರ ಸ್ಥಾನದಲ್ಲಿ ನಿಮ್ಮನ್ನು ನಾವು ಊಹೆ ಮಾಡ್ಕೊಳ್ತೀವಿ. ನೀವು ಕೂಡ ಆ ಎತ್ತರಕ್ಕೆ ಬೆಳಿಬೇಕು. ನಿಮ್ಮ ಕಾಲೇಜಿನ ವಿದ್ಯಾಭ್ಯಾಸದ ಜೊತೆಗೆ ಕೂಡ ನನಗೊಂದು ಬೇಜಾರ ಏನಂದ್ರೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೀವಿ, ನಮ್ಮ ಕಾಲೇಜಿನ ಈ ಸಮಯ ಯಾವಾಗ ಒಂದು ಸಮಯಕ್ಕೆ ನಿರ್ಧಾರ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಮನಸ್ಸುಗಳ ತಾಕಲಾಟ ಆಗಬಾರ್ದು. ಒಬ್ಬರಿಗೆ ಪೇಪರ್ ಬರೆಯುವಂಥದ್ದು ಆಗುವಂತ ಆ ಪೇಪರ್ ಬರೆಯುವುದೇ ಈ ಕ್ರೀಡೆಗೆ ಅತ್ಯಂತ ಪೂರಕವಾದಂಥವರು, ಆಸಕ್ತರು, ಪ್ರತಿಭಾವಂತರಾಗಿರ್ಬೋದು, ಅವರಿಂದ ವಂಚಿತ ಆಗ್ತಾರೆ. ಅದಕ್ಕಾಗಿ ಈ ಒಂದು ಸಮಯ ಮುಂಬರುವ ದಿನಗಳಲ್ಲಿ ಆದರೂ ವಿಶ್ವವಿದ್ಯಾಲಯ ಹಂತದಲ್ಲಿ ಏಕರೂಪತೆ ಪಡೀಲಿ. ಆ ಮೂಲಕ ಎಲ್ಲರಲ್ಲೂ ಆ ಅವಕಾಶ ಭಾಗವಹಿಸುವಂಥ ಅವಕಾಶ ಬರಲಿ. ನಮ್ಮ ಕಾಲೇಜಿನಿಂದ ಈ ರೀತಿ ಪಂದ್ಯಾವಳಿಯನ್ನು ಆಯೋಜಿಸುವುದು ನಮ್ಮ ಕಾಲೇಜಿಗೆ ಹೊಸದಲ್ಲ. ಅತ್ಯಂತ ಪ್ರೀತಿಯಿಂದ ಅವುಗಳನ್ನು ಆಯೋಜಿಸಿ ಯಶಸ್ವಿಯಾಗಿದ್ದೇವೆ. ಇದಕ್ಕೆ ನಮ್ಮ ಕಾರಣ. ಈಗ ಕೂಡ ಎಷ್ಟು ತಂಡಗಳು ಬಂದಿರಿ, ನೀವೆಲ್ಲ ನಮ್ಮ ಮಕ್ಕಳೇ, ನಮ್ಮ ಮಹಾವಿದ್ಯಾಲಯದವರಂತೆ ನಮ್ಮ ಭಾವನೆ. ನಿಮಗೇನಾದರೂ ಉಪಚಾರದಲ್ಲಿ ತೊಂದರೆ ಆದರೂ ಕೂಡ ಅದನ್ನು ಅನ್ಯತಾ ಭಾವಿಸಿದ್ರೆ ಇದು ನಿಮ್ಮ ಮನೆ ಅಂತ ಭಾವಿಸ್ರಿ. ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಇಲ್ಲಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ತಾವೆಲ್ಲ ಯಶಸ್ಸನ್ನು ಪಡೀರಿ. ಇದು ನಿಮ್ಮ ಮಹಾವಿದ್ಯಾಲಯ ಅಂತ ತಿಳ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಕ್ರೀಡಾಕೂಟವನ್ನು ಸಂಪನ್ನಗೊಳಿಸ್ರಿ. ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಬಾಗಲಕೋಟೆ ವಿಶ್ವವಿದ್ಯಾಲಯ ತನ್ನದೇ ಆದ ಪಾವಿತ್ರ್ಯತೆಯನ್ನು ಪಡೆಯೋದಕ್ಕೋಸ್ಕರ ಒಂದು ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ಈ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು 3 ವರ್ಷದಿಂದ ನಮಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅದರ ಒಂದು ಉಪಯೋಗವನ್ನು ಈ ಕ್ರೀಡಾಪಟುಗಳು ಪಡೆದುಕೊಂಡು ತಮ್ಮ ಮುಂದಿನ ಒಂದು ಜೀವನವನ್ನು ಸಾರ್ಥಕಗೊಳಿಸಿ
ತೊಡಗಿಸಿಕೊಳ್ಳಲು ಇದು ಒಂದು ಉತ್ತಮ ಅವಕಾಶ. ಏಕೆಂದರೆ ನಾನು ಸಹ ಒಬ್ಬ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಕ್ರೀಡಾಪಟು. ನಾನು ಯಾಕೆ ಇದನ್ನು ಹೇಳ್ತೀನಪ್ಪ ಅಂತಂದ್ರೆ, ಕ್ರೀಡೆಯಿಂದ ಏನೋ ಆಗೋದಿಲ್ಲ ಅನ್ನೋ ಒಂದು ನಮ್ಮ ತಲೆಯಲ್ಲಿ ಇರುವಂತ ಒಂದು ನೆಗೆಟಿವ್ ಪಾಯಿಂಟ್ ಅನ್ನು ತೆಗೆದು ಹಾಕಬೇಕು. ಯಾಕಂದ್ರೆ ಈಗ ತಾನೇ ನಿರ್ಗಮಿಸಿದಂತ ರಾಜಮಾನಿ ಸರ್ ನನ್ನ ಕಲಿಸಿದ ಗುರುಗಳು ಅವರು, ನನಗೆ ಡಿಗ್ರಿಯಲ್ಲಿ ಕಲಿಸಿದ ಗುರುಗಳು. ನಾನು ಒಂದು ಕ್ರೀಡಾ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿ ನಂತರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ನನ್ನ ಜಿಲ್ಲೆಯನ್ನು ಪ್ರತಿನಿಧಿಸಿ, ನನ್ನ ರಾಜ್ಯವನ್ನು ಪ್ರತಿನಿಧಿಸಿ ನಾನು ಪದಕವನ್ನು ತಂದುಕೊಟ್ಟು ಇವತ್ತು ಸರ್ಕಾರಿ ಸೇವೆಗೆ ಸೇರಿ 21 ವರ್ಷಗಳಾಯಿತು. ಇವತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಸಹ ಪ್ರಾಧ್ಯಾಪಕರಾಗಿ ನನ್ನ ಆಯ್ಕೆಗೋಸ್ಕರ ನಾನು ಮಹಾವಿದ್ಯಾಲಯಕ್ಕೆ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಬಂದಿನೇ ಹೊರತು ನನ್ನ ಕ್ರೀಡೆಯ ಏಳಿಗೆಯ ಬೆಳವಣಿಗೆಗೋಸ್ಕರ, ನಾನು ಕ್ರೀಡಾಪಟುಗಳಿಗೋಸ್ಕರ ಇವತ್ತು ನನ್ನ ಮಹಾವಿದ್ಯಾಲಯದ ಕ್ರೀಡಾಪಟುಗಳು ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಅತ್ಯುನ್ನತ ಪ್ರಶಸ್ತಿ ಆದಂತಹ ಏಕಲವ್ಯ ಮತ್ತು ಕ್ರೀಡಾರತ್ನ ಪ್ರಶಸ್ತಿಯನ್ನು ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ಪಡೆದುಕೊಂಡಿದೆ. ಇಡೀ ನಮ್ಮ ರಾಜ್ಯದಲ್ಲಿ ಪಡೆದುಕೊಂಡಿರುವಂತ ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ರಾಪೂರ್ನ ಪ್ರಥಮ ವಿದ್ಯಾರ್ಥಿನಿ ಇವತ್ತು ಪಡೆದುಕೊಂಡು ನನ್ನ ಗರಡಿಯಲ್ಲಿ ಬೆಳೆದಂತಹ 16 ಕ್ರೀಡಾಪಟುಗಳು ಇಂದು ನೇರ ಇಲಾಖೆ, PSI, ಪೊಲೀಸ್ ಅಧಿಕಾರಿಗಳಾಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದಾರೆ. ಕ್ರೀಡೆಗೆ 3% ಮೀಸಲಾತಿ ಇದೆ. ಎಲ್ಲ ಸರ್ಕಾರಿ ನೌಕರಿಯಲ್ಲಿ 3% ಮೀಸಲಾತಿ ಇರೋದ್ರಿಂದ ಕ್ರೀಡೆ ಎನ್ನುವುದನ್ನು ತಮ್ಮ ಒಂದು ಬೆಲೆಯಿಂದ ನೆಗೆಟಿವ್ ಅಂಶವನ್ನು ತೆಗೆದು ಅದನ್ನು ಪಾಸಿಟಿವ್ ಆಗಿ ಬೆಳವಡಿಸಿಕೊಂಡು ತಮ್ಮ ಜೀವನದಲ್ಲಿ ರೂಪಿಸಿಕೊಂಡು ಒಬ್ಬ ಉತ್ತಮ ಒಳ್ಳೆಯ ಕ್ರೀಡಾಪಟು ಆಗಿ, ಯಾಕಂದ್ರೆ ಈ ರೀತಿಯಲ್ಲಿ ನಾವು ವಿಶ್ವವಿದ್ಯಾಲಯದಿಂದ ಸಹಾಯ ಸಹಕಾರ ನಿಮಗೆ ಕೊಡುತ್ತೇವೆ ಅಂತ ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಸರ್ಕಾರಿ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಇದು ಫಸ್ಟ್ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ರಿ. ಇದು ನಮ್ಮ ಭಾರತದ ಕ್ರೀಡೆ, ನಮ್ಮ ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಕ್ರೀಡೆ. ಇದು 1856ರಲ್ಲಿ ತಮಿಳುನಾಡಿನ ತಂಜಾವೂರಿನ ಒಂದು ರಾಜಮನೆತನದಲ್ಲಿ ಆಡ್ತಕ್ಕಂಥ ಕ್ರೀಡೆ. ಇದು ಉಣ್ಣೆಯ ಒಂದು ಉಣ್ಣೆ ಅಂತ ಹೇಳ್ತಾರೆ ಗೊತ್ತಾ, ಕೂದಲು ಇದ್ರದ್ದು ಕುರಿಯ ಕೂದಲಿನಿಂದ ಉಣ್ಣಿಯಿಂದ ಮಾಡಿದಂತ ಬಾಲ್ ಅನ್ನ ಅಲ್ಲೇ ಆಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಬರ್ತಾ 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 ಏನಾಯ್ತು, ಉಲನ್ನಿಂದ ಮಾಡಿದಂತಹ ಒಂದು ಉಣ್ಣೆಯಿಂದ ಆಡ್ತಕ್ಕಂಥ ಬಾಲ್ ಆಯ್ತು. ಇದು 1856ರಲ್ಲಿ ಪ್ರಾರಂಭವಾಗಿ ತಮಿಳುನಾಡಿನ ಒಂದು ತಂಜಾವೂರಿನಲ್ಲಿ ಪ್ರಾರಂಭವಾಯಿತು. ಬರ್ತಾ ಬರ್ತಾ ಏನಾಯ್ತು, ನಮ್ಮ ದಕ್ಷಿಣ ಭಾರತದ ಕ್ರೀಡೆಯಾಗಿ ಇದಾಯ್ತು, ಡೆವಲಪ್ ಆಯ್ತು. ಈ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಭಾರತದ ಒಂದು ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅವರು ಈ ಒಂದು ಕ್ರೀಡೆಯನ್ನ ಏನ್ ಮಾಡ್ತಾರೆ, ಒಂದು ಕಂಟ್ರೋಲ್ ಮಾಡಿ ಬಂದಿದ್ದಾರೆ. ಅಂದ್ರೆ ಅದೊಂದು ಫೆಡರೇಷನ್ ಅಂದ್ರೆ ಇದು ಸರ್ವರಿಗೂ ಕೂಡ ಜೋರಾದ ಚಪ್ಪಾಳೆ ಹಾಕೋದ್ರ ಮುಖಾಂತರವಾಗಿ ಅವರಿಗೆ ಅಭಿನಂದನೆ. ಮಹಾವಿದ್ಯಾಲಯದ ಪ್ರಾಚಾರ್ಯರಿಂದ ಹಮ್ಮಿಕೊಳ್ಳಲು ನಮಗೆ ಅವಕಾಶ ಮಾಡಿಕೊಂಡಂತ ಬಾಗಲಕೋಟೆ ವಿಶ್ವವಿದ್ಯಾಲಯ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಒಂದು ಕರೆಗೆ ಹೋಗೊಟ್ಟು ವಿವಿಧ ಕಾಲೇಜುಗಳಿಂದ ಕ್ರೀಡಾಪಟುಗಳು ಆಗಮಿಸಿದರೆ ತಮ್ಮೆಲ್ಲರಿಗೂ ಕಾಲೇಜಿನ ಪರವಾಗಿ ಸ್ವಾಗತ ಕೋರುತ್ತಾ, ಈ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ನಿರ್ಣಾಯಕರು ಕೊಡುವಂತ ನಿರ್ಣಯವನ್ನು ತಾವೆಲ್ಲರೂ ಒಪ್ಪಿಕೊಂಡು ಕ್ರೀಡೆಯನ್ನು ಯಶಸ್ವಿಗೊಳಿಸಿ ಅಂತ ಕೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಿಸತಕ್ಕಂಥ ಅನುಸೂಚಿಯಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅಧ್ಯಕ್ಷ ಧನ್ಯವಾದಗಳು ಸರ್ ತಮಗೆ. ಪಠ್ಯವನ್ನು ನಾವು ಮಾಡಿಕೊಳ್ಳಬೇಕಂತ ನಮ್ಮಲ್ಲಿ ಹೋಗ್ತಾ ಇದ್ದಾರೆ. ಗುರುವಂತ ಸರ್ಕಾರಿ ಕಾಲೇಜ್ ಗುರುವಂತ ಹಾಗೂ ಇಬ್ಬರು ವಿದ್ಯಾರ್ಥಿಗಳು ಈ ಒಂದು ಅಯ್ಯೋ ಸರ್
ನಿಂದ್ರಮ್ಮ ಆ ಕಡೆ ನಿಂದ್ರು ಎಲ್ಲರಿಗೆ ಅದಕ್ಕೆ ಬರೋದು ನೋಡು ಮರಳಿ ಬರ್ಲಿ